ಓಕೆ, ಈಗ ಇಂಟರ್ನೆಟ್ ನಲ್ಲಿ ಜಾಸ್ತಿ ಐಪ್ ಕ್ರಿಯೇಟ್ ಮಾಡಿರೋ ಕ್ವಶನ್ ಬಗ್ಗೆ ಮಾತಾಡಿದ್ರೆ ಅದು ಯಾವುದು ಅಂದ್ರೆ ಯಾವ ಯು ಐ ಚೆನ್ನಾಗಿದೆ, ಆಕ್ಸಿಜನ್ OS 16 ಅಥವಾ ಒರಿಜಿನ್ OS 6? ನಮ್ಮ ಚಾನಲ್ ನಲ್ಲಿ ಎರಡು ಯು ಐ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದೀವಿ. ಆದ್ರೆ ಎರಡು OS ಬಗ್ಗೆ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಕ್ಲಿಯರ್ ಕೂಡ ಮಾಡ್ತೀವಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೆ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆನಿಮೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಒನ್ ಪ್ಲಸ್ ಆನಿಮೇಷನ್ ಅಲ್ಲಿ ಬೆಸ್ಟ್ ರೆಪ್ಯುಟೇಷನ್ ಹೊಂದಿದೆ. ಈ ವರ್ಷ ಕೂಡ ಒನ್ ಪ್ಲಸ್ UI ಆನಿಮೇಷನ್ ಇನ್ನೂ ಬೆಟರ್ ಮಾಡಿದೆ. ಹಾಗಂತ ಒರಿಜಿನ್ OS ಕೂಡ ಹಿಂದೆ ಇಲ್ಲ, ಇದು ಕೂಡ ಚೆನ್ನಾಗಿದೆ. ಸೈಡ್ ಬೈ ಸೈಡ್ ನೋಡ್ಬೋದು. ಆಪ್ಸ್ ಓಪನಿಂಗ್ ಅಥವಾ ಕ್ಲೋಸಿಂಗ್, ಕ್ವಿಕ್ ಸೆಟ್ಟಿಂಗ್ಸ್ ಅಥವಾ ನೋಟಿಫಿಕೇಶನ್ ಪ್ಯಾನಲ್ ಎಲ್ಲವೂ ಎರಡು ಫೋನ್ಗಳಲ್ಲಿ ಸಿಮಿಲರ್ ಆಗಿ ಕಾಣುತ್ತೆ. ಆದರೆ ಆಕ್ಸಿಜನ್ OS ಸ್ವಲ್ಪ ಜಾಸ್ತಿ ಸ್ಮೂತರ್ ಆಗಿದೆ, ಆದರೆ ಒರಿಜಿನ್ OS ಸ್ಲೈಟ್ಲಿ ಫಾಸ್ಟರ್ ಆಗಿದೆ. ಈ ಡಿಫ್ರೆನ್ಸ್ ಒರಿಜಿನ್ OS ಅನ್ನು ಸ್ವಲ್ಪ ಫಾಸ್ಟರ್ ಆಗಿ ಮಾಡುತ್ತೆ. ಇದು ತುಂಬ ಜನರಿಗೆ ಇಷ್ಟ ಆಗುತ್ತೆ. ಆದರೆ ಆಕ್ಸಿಜನ್ OS ಫಾಸ್ಟ್ ಫೀಲ್ ಆಗುವ ಏರಿಯಾ ಯಾವುದು ಅಂದರೆ ಅದು ರೀಸೆಂಟ್ ಆಪ್ಸ್ ಪೇಜ್, ಆಲ್ವೇಸ್ ಆನ್ ಡಿಸ್ಪ್ಲೇ, ಲಾಕ್ ಸ್ಕ್ರೀನ್ ಮತ್ತು ಹೋಮ್ ಸ್ಕ್ರೀನ್. ಇವುಗಳ ಟ್ರಾನ್ಸಿಷನ್ ಆಕ್ಸಿಜನ್ OS ನಲ್ಲಿ ಸ್ಮೂತ್ ಮತ್ತು ಫಾಸ್ಟರ್ ಆಗಿದೆ. ಈ ಸೆಗ್ಮೆಂಟ್ ನಲ್ಲಿ ಆಕ್ಸಿಜನ್ OS ಬೆಟರ್ ಆಗಿದೆ, ಆದ್ರೆ ಒರಿಜಿನ್ OS ಕೂಡ ಚೆನ್ನಾಗಿದೆ. ಇನ್ನು ಲಾಕ್ ಸ್ಕ್ರೀನ್ ಬಗ್ಗೆ ಮಾತಾಡಿದ್ರೆ ಎರಡು OS ತುಂಬಾ ಡಿಫ್ರೆನ್ಸ್ ಇದೆ. ಒರಿಜಿನ್ OS ನಲ್ಲಿ ನೀವು ಲಾಕ್ ಸ್ಕ್ರೀನ್ ನಲ್ಲಿ 4 ಡಿಫ್ರೆಂಟ್ ಫೋಟೋಸ್ ನ ಸೆಟ್ ಮಾಡಬಹುದು ಮತ್ತು ಫೋನ್ ಫ್ಲಿಪ್ ಮಾಡಿದಾಗ ಫೋಟೋಸ್ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಹಾನೆಸ್ಟ್ಲಿ ಎಕ್ಸ್ಟ್ರೀಮ್ಲಿ ಕೂಲ್ గా ಕಾಣುತ್ತೆ ಮತ್ತು ಫೋಟೋಸ್ ನಡುವೆ ಟ್ರಾನ್ಸಿಷನ್ ಕಸ್ಟಮೈಸೇಷನ್ ಕೂಡ ಮಾಡಬಹುದು. ಆದರೆ ಆಕ್ಸಿಜನ್ OS ನಲ್ಲಿ ಲೈವ್ ಫೋಟೋಸ್ ವಿತ್ ಡೆಪ್ತ್ ಎಫೆಕ್ಟ್ ಸೂಪರ್ ಕೂಲ್ ಕಾಣುತ್ತೆ. ಇಷ್ಟೇ ಅಲ್ಲ, ಯಾವುದೇ ಫೋಟೋನ ಲಾಕ್ ಸ್ಕ್ರೀನ್ ಆಲ್ವೇಸ್ ಆನ್ ಡಿಸ್ಪ್ಲೇ ಅಲ್ಲಿ ವಾಲ್ಪೇಪರ್ ಕೂಡ ಸೆಟ್ ಮಾಡಬಹುದು. ಇದು ಒರಿಜಿನ್ OS ನಲ್ಲಿ ಆಗೋದಿಲ್ಲ. ಮತ್ತು ಒರಿಜಿನ್ OS ನಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಅಲ್ಲಿ ಲಿಮಿಟೆಡ್ ವಾಲ್ಪೇಪರ್ ಸಪೋರ್ಟ್ ಇದೆ. ಇದನ್ನ ಜಾಸ್ತಿ ಕಸ್ಟಮೈಸ್ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಎರಡರಲ್ಲೂ ಡೆಪ್ತ್ ಎಫೆಕ್ಟ್ ಇದೆ. ಎರಡು ಲಾಕ್ ಸ್ಕ್ರೀನ್ ವಿಡ್ಜೆಟ್ ಸಪೋರ್ಟ್ ಮಾಡುತ್ತೆ. ಎರಡರಲ್ಲೂ ಲೆಫ್ಟ್ ಅಂಡ್ ರೈಟ್ ಶಾರ್ಟ್ ಕಟ್ಸ್ ಚೇಂಜ್ ಮಾಡಬಹುದು. ಆದ್ರೆ ಒರಿಜಿನ್ OS ನಲ್ಲಿ ಎಲ್ಲವೂ ಸಿಂಗಲ್ ಕ್ಲಿಕ್ ಅಲ್ಲಿ ಚೇಂಜ್ ಮಾಡಬಹುದು. ಇದು ಸೂಪರ್ ಈಸಿ ಆಗಿದೆ. ಆಕ್ಸಿಜನ್ OS ನಲ್ಲಿ ಫಸ್ಟ್ ಸೆಟ್ಟಿಂಗ್ಸ್ ಹೋಗಬೇಕು, ಹೋಮ್ ಸ್ಕ್ರೀನ್ಗೆ ಹೋಗಬೇಕು, ಆಮೇಲೆ ನೀವು ಚೇಂಜ್ ಮಾಡಬಹುದು. ಇನ್ನು ಅನ್ಲಾಕ್ ಎಫೆಕ್ಟ್ ಎರಡು ಫೋನ್ಗಳಲ್ಲಿ ಚೆನ್ನಾಗಿದೆ. ಪರ್ಸನಲಿ ನನಗೆ ಆಕ್ಸಿಜನ್ OS ಎಫೆಕ್ಟ್ ಬೆಟರ್ ಆಗಿದೆ ಅನ್ಸುತ್ತೆ. ಆದರೆ ಒರಿಜಿನ್ OS ಕೂಡ ಚೆನ್ನಾಗಿದೆ. ಒರಿಜಿನ್ OS ನಲ್ಲಿ ಪ್ಯಾಟ್ರನ್ ಆನಿಮೇಷನ್ ಸಪ್ರೇಟ್ಲಿ ಚೂಸ್ ಮಾಡ್ಬೋದು, ಜಾಸ್ತಿ ಫ್ರೀಡಮ್ ಸಿಗುತ್ತೆ. ಆದರೆ ಒನ್ ಪ್ಲಸ್ ನಲ್ಲಿ ಸ್ವಲ್ಪ ಮಾತ್ರ ಆಪ್ಷನ್ ಸಿಗ್ತಾ ಇದೆ. ಈಗ ಹೋಮ್ ಸ್ಕ್ರೀನ್ ಕಡೆ ಬಂದ್ರೆ ಫಸ್ಟ್ ಒರಿಜಿನ್ OS ನಲ್ಲಿ ಫೋಲ್ಡರ್ಸ್ ನ ಸ್ಕೇಲ್ ಮಾಡ್ಬೋದು, ಇದು ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಆದರೆ ಆಕ್ಸಿಜನ್ OS ನಲ್ಲಿ ಸ್ಪೆಸಿಫಿಕ್ ಆಪ್ಸ್ ನ ಸ್ಕೇಲ್ ಮಾಡ್ಬೋದು, ಇದು ಜಾಸ್ತಿ ಯೂಸ್ಫುಲ್ ಆಗಿದೆ. ಆಪ್ಸ್ ಐಕಾನ್ ಬಿಗ್ಗರ್ ಆಗುತ್ತೆ. ಅಪ್ ಟು 3 ಶಾರ್ಟ್ ಕಟ್ಸ್ ನಲ್ಲಿ ಆಡ್ ಮಾಡ್ಬೋದು. ನೀವು ಜಾಸ್ತಿ ಯೂಸ್ ಮಾಡೋ ಆಪ್ಸ್ ನಲ್ಲಿ ಫಾಸ್ಟರ್ ಇಂಟಿಗ್ರೇಷನ್ ಮಾಡ್ಬೋದು. ಈ ಫೀಚರ್ನ ಅದರ್ ಬ್ರ್ಯಾಂಡ್ಸ್ ನಲ್ಲಿ ಕೂಡ ಕಾಪಿ ಮಾಡಬೇಕು, ಚೆನ್ನಾಗಿರುತ್ತೆ. ನಿಮ್ಗೆ ಐಕಾನ್ಸ್ ಕಸ್ಟಮೈಸ್ ಮಾಡೋದು ಇಷ್ಟ ಇದೆ ಅಂದ್ರೆ ಆಕ್ಸಿಜನ್ OS ನಲ್ಲಿ ಕಸ್ಟಮೈಸೇಷನ್ ಪೇಜ್ ನಿಂದ ಡೈರೆಕ್ಟ್ ಆಗಿ ಕಸ್ಟಮ್ ಐಕಾನ್ಸ್ ನ ಸೆಟ್ ಮಾಡ್ಬೋದು. ಇದು ಆಕ್ಸಿಜನ್ OS ನಲ್ಲಿ ಆಗಲ್ಲ. ಕಾಂಪಿಟೇಬಲ್ ಲಾಂಚರ್ ಇನ್ಸ್ಟಾಲ್ ಮಾಡಬೇಕು, ಇದು ಯೂಸರ್ ಫ್ರೆಂಡ್ಲಿ ಇಲ್ಲ. ಮತ್ತು ವಿಜೆಟ್ಸ್ ಪೇಜ್ ಆಕ್ಸಿಜನ್ OS ನಲ್ಲಿ ಕ್ಲಿಯರ್ ಆಗಿದೆ. ಟಾಪ್ ನಲ್ಲಿ ಯಾವುದೇ ಸಜೆಷನ್ ಸಿಗಲ್ಲ. ಇದು ಆಲ್ಫಾಬೆಟಿಕಲ್ ಶಾರ್ಟ್ ಮಾಡಲಾಗಿದೆ. ನೀವು ಯಾವುದೇ ಆಪ್ಸ್ ಮೇಲೆ ಟ್ಯಾಪ್ ಮಾಡಿದಾಗ ವಿಜೆಟ್ ಶೋ ಆಗುತ್ತೆ. ಇನ್ನು ಆಪ್ ಸ್ಟೋರ್ ನಲ್ಲಿ ಆಕ್ಸಿಜನ್ OS ಸರ್ಚ್ ಬಾರ್ ಬಾಟಮ್ ಅಲ್ಲಿ ಇದೆ, ಇದು ಬೆಟರ್ ರೀಚಬಿಲಿಟಿ ಆಗಿದೆ. ಇನ್ನು ಎರಡು ಫೋನ್ಸ್ iOS 26 ನ ಕಾಪಿ ಮಾಡಲಾಗಿದೆ. ಆದ್ರೆ ಎರಡು ಫೋನ್ಗಳಲ್ಲಿ ಯಾವುದು ಬೆಟರ್ ಆಗಿದೆ ಬನ್ನಿ ನೋಡೋಣ. ಎರಡು ಫೋನ್ಗಳು ಫುಲ್ iOS 26 ನ ಕಾಪಿ ಮಾಡಲಾಗಿದ್ದಾವೆ. ಆದ್ರೆ ಆಕ್ಸಿಜನ್ OS ನ ಲಾಕ್ ಸ್ಕ್ರೀನ್ ಅಲ್ಲಿ ಟ್ಯಾಪ್ ಮಾಡುವಾಗ ಬಟನ್ ಗ್ಲೋ ಆಗುತ್ತೆ ಮತ್ತು ಬೇರೆ ಬಟನ್ ಮೇಲೆ ಶಾಡೋ ಬೀಳುತ್ತೆ. ಶಾಡೋ ಪ್ರಾಮಿನೆಂಟ್ ಮತ್ತು ಪಾಲಿಶ್ ಆಗಿದೆ. ಎರಡರಲ್ಲೂ ಸ್ಟ್ಯಾಕ್ಡ್ ನೋಟಿಫಿಕೇಶನ್ಸ್ ಇದೆ. ಆದ್ರೆ ಒರಿಜಿನ್ OS ಇಂಪ್ಲಿಮೆಂಟೇಷನ್ ಬೆಟರ್ ಆಗಿದೆ. ನೋಟಿಫಿಕೇಶನ್ ಪ್ಯಾನಲ್ ನೋಟಿಫಿಕೇಶನ್ ಸ್ಟೇಕ್ ಇದೆ ಮತ್ತು ಕ್ವಿಕ್ ಸೆಟ್ಟಿಂಗ್ಸ್ ನಲ್ಲಿ ಆಕ್ಸಿಜನ್ OS ನ ರೌಂಡೆಡ್ ಟೈಟಲ್ಸ್ iOS ಗೆ ಕ್ಲೋಸರ್ ಆಗಿದೆ. ಆದ್ರೆ ಒರಿಜಿನ್ OS ನ ವಾಲ್ಯೂಮ್ ಆರ್ ಬ್ರೈಟ್ನೆಸ್ ಸ್ಲೈಡರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ವರ್ಕ್ ಆಗುತ್ತೆ. ಮತ್ತು ಆಕ್ಸಿಜನ್ OS ನ ಕ್ವಿಕ್ ಸೆಟ್ಟಿಂಗ್ಸ್ ನಲ್ಲಿ ಫುಲ್ ಕಸ್ಟಮೈಸೇಷನ್ ಆಗಿದೆ. ಆದ್ರೆ ಒರಿಜಿನ್ OS ಜಾಸ್ತಿ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಸಿಗಲ್ಲ. ಡೈನಾಮಿಕ್ ಐಸ್ಲ್ಯಾಂಡ್ ಆಕ್ಸಿಜನ್ OS ನಲ್ಲಿ ಮಲ್ಟಿಪಲ್ ಆಕ್ಟಿವಿಟೀಸ್ ತೋರಿಸುತ್ತೆ. ನೀವು ಎಷ್ಟೇ ಆಪ್ಸ್ ನ ಓಪನ್ ಮಾಡಿದ್ರು ಅದು ಐಸ್ಲ್ಯಾಂಡ್ ನಲ್ಲಿ ಶೋ ಆಗುತ್ತೆ. ಆದ್ರೆ iOS ಮತ್ತು ಒರಿಜಿನ್ OS ಕೇವಲ ಒಂದು ಆಪ್ಸ್ ನ ಶೋ ಆಗುತ್ತೆ.
ಆಕ್ಸಿಜನ್ OS ನ ಕಾಲ್ UI, ಕ್ಯಾಲ್ಕುಲೇಟರ್ ಆಪ್, ಏರ್ ಡ್ರಾಪ್ ಗೆಸ್ಟರ್ ಅಂತ ಫೀಚರ್ಸ್ ನ iOS ಇಂದ ಇನ್ಸ್ಪೈರ್ ಆಗಿದೆ. ಆದ್ರೆ ವರ್ಜಿನ್ OS iOS ನ ಕಾಪಿ ಮಾಡ್ದೇನೆ ಅದರದೇ ಆದ ವೆಹಿಕಲ್ ಮೋಷನ್ ಕಾಸ್ ನ ಆಡ್ ಮಾಡಿದ್ದಾರೆ. ಇದು ಕೂಡ iOS ತರ ವರ್ಕ್ ಮಾಡುತ್ತೆ. ಆಕ್ಸಿಜನ್ OS iOS ತರ ಕಾಪಿ ಮಾಡಿದ್ರು iOS ಗಿಂತ ತುಂಬಾ ಚೆನ್ನಾಗಿದೆ. ಇದು ಕೂಲ್ ಫೀಚರ್ ನ ಆಡ್ ಮಾಡಿದ್ದಾರೆ. ಇನ್ನು ಎರಡು ಫೋನ್ಗಳಲ್ಲಿ ಸೂಪರ್ ಇಂಟ್ರೆಸ್ಟಿಂಗ್ ಫೀಚರ್ ಬಗ್ಗೆ ಮಾತಾಡಿದ್ರೆ ವರ್ಜಿನ್ OS ನ ಸೂಪರ್ ಡ್ರ್ಯಾಗಿಂಗ್ ಫೀಚರ್ ತುಂಬಾ ಚೆನ್ನಾಗಿದೆ. ನೀವು ಕ್ವಿಕ್ಲಿ ಫೋಟೋಸ್, ವಿಡಿಯೋಸ್, ಟೆಕ್ಸ್ಟ್, ಲಿಂಕ್ಸ್ ನ ಶೇರ್ ಮಾಡಲು ಆಸಮ್ ಆಗಿದೆ. ಇದು ಸೆಲೆಕ್ಟ್ ಮಾಡಿ ಐಸ್ಲ್ಯಾಂಡ್ಗೆ ಡ್ರಾಪ್ ಮಾಡಬಹುದು. ಎಲ್ಲ ಆಪ್ಸ್ ನ ತೋರಿಸುತ್ತೆ ಮತ್ತು ಎರಡು ಫೋನ್ಗಳಲ್ಲಿ ಗ್ಲೋಬಲ್ ಸರ್ಚ್ ಇದೆ. ಆದ್ರೆ ಆಕ್ಸಿಜನ್ OS ನಲ್ಲಿ ಗ್ಲೋಬಲ್ ಸರ್ಚ್ ಸಿಸ್ಟಮ್ ಇನ್ನೂ ಬೆಟರ್ ಇದೆ. ಇದು ಜಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಸರ್ಚ್ ಮಾಡಲ್ಲ, ಇದು ನಿಮ್ಮ PDF ಫೈಲ್ಸ್ ನಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ಸೂಪರ್ ಯೂಸ್ಫುಲ್ ಆಗಿದೆ ಮತ್ತು ಹ್ಯಾಪ್ಟಿಕ್ ಸ್ಪೇಸ್ ಎರಡರಲ್ಲೂ ಇದೆ. ಆದರೆ ಆಕ್ಸಿಜನ್ OS ನ ಬ್ರೈಟ್ನೆಸ್ ಅಥವಾ ವಾಲ್ಯೂಮ್ ಸ್ಲೈಡರ್ ಹ್ಯಾಪ್ಟಿಕ್ಸ್ ಇದೆ. ಇದು ವರ್ಜಿನ್ OS ನಲ್ಲಿ ಇಲ್ಲ. ಇನ್ನು AI ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಆಕ್ಸಿಜನ್ OS ವರ್ಜಿನ್ OS ಗಿಂತ ಬೆಟರ್ ಆಗಿದೆ. ಜಾಸ್ತಿ AI ಫೀಚರ್ಸ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಡೆಡಿಕೇಟೆಡ್ AI ಪೇಜ್ ಕೂಡ ಇದೆ. ಇದರಲ್ಲಿ ಎಲ್ಲ AI ಫೀಚರ್ಸ್ ನೋಡೋಕೆ ಸಿಗುತ್ತೆ. ಆದರೆ ಇದು ವರ್ಜಿನ್ OS ಅಲ್ಲಿ ಇಲ್ಲ. ಇಷ್ಟೇ ಅಲ್ಲ, ಮೈಂಡ್ ಸ್ಪೇಸ್ ನಲ್ಲಿ ಜೆಮಿನಿ ಇಂಟಿಗ್ರೇಷನ್ ಮಾಡಲಾಗಿದೆ. ಇದು ವರ್ಜಿನ್ OS ಅಲ್ಲಿ ನೋಡೋದಕ್ಕೆ ಸಿಗಲ್ಲ. ಮತ್ತು ಆಕ್ಸಿಜನ್ OS ನಲ್ಲಿ ತುಂಬಾ ಫೋಟೋ ಎಡಿಟಿಂಗ್ ಆಪ್ಷನ್ ಸಿಗ್ತಾ ಇದೆ. ಆದ್ರೆ ವರ್ಜಿನ್ OS ನಲ್ಲಿ ಕಡಿಮೆ ಎಡಿಟಿಂಗ್ ಆಪ್ಷನ್ ಸಿಗ್ತಾ ಇದೆ. ಆಕ್ಸಿಜನ್ OS ನಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ಗೋಸ್ಕರ AI ರೇಟರ್ ಇದೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದಾಗ ಇದು ಕ್ಯಾಪ್ಷನ್ ಸಜೆಸ್ಟ್ ಮಾಡುತ್ತೆ. ಆದ್ರೆ ವರ್ಜಿನ್ OS ನಲ್ಲಿ AI ಎಡಿಟಿಂಗ್ ಲಿಮಿಟೆಡ್ ಆಗಿದೆ. AI ಫೀಚರ್ಸ್ ವಿಷಯದಲ್ಲಿ ಆಕ್ಸಿಜನ್ OS ಚೆನ್ನಾಗಿದೆ. ಈಗ ಸೆಕ್ಯೂರಿಟಿ ಕಡೆ ಬಂದ್ರೆ ಸೆಕ್ಯೂರಿಟಿ ವಿಷಯದಲ್ಲಿ ಎರಡು ಫೋನ್ಗಳು ಚೆನ್ನಾಗಿದೆ. ಆಕ್ಸಿಜನ್ OS ನಲ್ಲಿ ಪಾಸ್ವರ್ಡ್ ಟೈಪ್ ಮಾಡಿದಾಗ Gboard ಇಂದ OnePlus ಸೆಕ್ಯೂರ್ ಕೀಬೋರ್ಡ್ ಸ್ವಿಚ್ ಆಗುತ್ತೆ. ಇದು ಪಾಸ್ವರ್ಡ್ ಟೈಪ್ ಮಾಡೋದಕ್ಕೆ ಸೇಫ್ ಆಗಿದೆ. ಆದ್ರೆ ವರ್ಜಿನ್ OS ಇಂದ ಪ್ರೈವೇಟ್ ಸ್ಪೇಸ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಆಕ್ಸಿಜನ್ OS ನಲ್ಲಿ ಮೀಡಿಯಾ ಮತ್ತು ಫೈಲ್ಸ್ ಇಂದ ಮಾತ್ರ ಪ್ರೈವೇಟ್ ಮಾಡಬಹುದು. ಆದ್ರೆ ವರ್ಜಿನ್ OS ನಲ್ಲಿ ಎಂಟೈರ್ ಫೋನ್ ಪ್ರೈವೇಟ್ ಮೋಡ್ ನಲ್ಲಿ ಯೂಸ್ ಮಾಡಬಹುದು. ಇದರಲ್ಲಿ ಆಪ್ಸ್ ಇನ್ಸ್ಟಾಲ್, ಕ್ಯಾಮ್ರಾ ಎಲ್ಲನೂ ನಿಮ್ಮ ಪ್ರೈವೇಟ್ ಮೋಡ್ ಅಲ್ಲಿ ಆಡ್ ಮಾಡಬಹುದು. ಇದು ಸೂಪರ್ ಯೂಸ್ಫುಲ್ ಫೀಚರ್ ಆಗಿದೆ. ಸೆಕ್ಯೂರಿಟಿ ವಿಷಯದಲ್ಲಿ ವರ್ಜಿನ್ OS ಬೆಟರ್ ಆಗಿದೆ. ಇನ್ನು ಇಕೋಸಿಸ್ಟಮ್ ಮತ್ತು ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ ವರ್ಜಿನ್ OS ನಲ್ಲಿ ವಿವೋ ಆಫೀಸ್ ಕಿಟ್ ಸಿಗುತ್ತೆ. ಆಕ್ಸಿಜನ್ OS ನಲ್ಲಿ O+ ಕನೆಕ್ಟ್ ಸಿಗುತ್ತೆ. ಎರಡೂ ಕೂಡ ಸಾಲಿಡ್ ಆಗಿದಾವೆ. ಆಕ್ಸಿಜನ್ OS ಆಪಲ್ ವಾಚ್ ಜೊತೆಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಕನೆಕ್ಟಿವಿಟಿ ಆಪ್ಷನ್ ಅಲ್ಲಿ ಎರಡು ಫೋನ್ ಕೂಡ ಸೇಮ್ ಇದಾವೆ, ಚೆನ್ನಾಗಿದಾವೆ. ಈಗ ಬ್ಲಾಟ್ವೇರ್ ಮತ್ತು ಆಡ್ಸ್ ಬಗ್ಗೆ ಮಾತಾಡಿದ್ರೆ ವರ್ಜಿನ್ OS ಗ್ಲೋಬಲ್ ಸರ್ಚ್ ಅಲ್ಲಿ ತುಂಬಾ ಆಡ್ಸ್ ನ ರೆಕಮೆಂಡೇಶನ್ ಬರುತ್ತೆ ಮತ್ತು ಪ್ರೀ ಇನ್ಸ್ಟಾಲ್ಡ್ ಬ್ಲಾಟ್ವೇರ್ ಆಪ್ಸ್ ಕೂಡ ಬರುತ್ತೆ. ಇದು 1 lakh ಫ್ಲಾಗ್ಶಿಪ್ ಫೋನ್ ಆಗಿದೆ. ಆದ್ರೂ ಆಡ್ಸ್ ಬ್ಲಾಟ್ವೇರ್ ಬರುತ್ತೆ. ಆದ್ರೆ ಆಕ್ಸಿಜನ್ OS ಕ್ಲಿಯರ್ ಮತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ಇನ್ನು ಫೈನಲ್ ಸ್ಕೋರ್ ಕಡೆ ಬಂದ್ರೆ ಆಕ್ಸಿಜನ್ OS ಎಲ್ಲ ಫೀಚರ್ಸ್ ಅಲ್ಲಿ ಬೆಟರ್ ಆಗಿದೆ. ಆದ್ರೆ ವರ್ಜಿನ್ OS ನಲ್ಲಿ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು. ವರ್ಜಿನ್ OS ಆಕ್ಸಿಜನ್ OS ನ ಬೀಟ್ ಮಾಡೋದಕ್ಕಾಗಲ್ಲ, ಇನ್ನು ಇದ್ರ ಹತ್ರ ಬರೋದಕ್ಕೂ ಆಗಲ್ಲ. ಆದ್ರೆ ವರ್ಜಿನ್ OS ಕೆಲವು ಫೀಚರ್ಸ್ ಅಲ್ಲಿ ಆಕ್ಸಿಜನ್ OS ಗಿಂತ ಬೆಟರ್ ಆಗಿದೆ. ಇದು ಚೈನೀಸ್ UI ನ ಫುಲ್ ಕಾಪಿ ಮಾಡಿದ್ರೆ ಇನ್ನೂ ಬೆಟರ್ ಆಗ್ತಿತ್ತು. ಆದ್ರೆ ಎಲ್ಲ ಫೀಚರ್ಸ್ ಅಲ್ಲಿ ಲಿಮಿಟೆಡ್ ಮಾಡಿದ್ದಾರೆ. ಫುಲ್ ಸ್ಕ್ರೀನ್, ಆಲ್ವೇಸ್ ಆನ್ ಡಿಸ್ಪ್ಲೇ, ಸ್ಟ್ಯಾಕ್ಡ್ ವಿಜೆಟ್ಸ್, ಮೂಡ್ ಕ್ಯೂಬ್, ಇಂಟ್ರಾಕ್ಷನ್ ಏರಿಯಾಸ್ ಅಲ್ಲಿನೂ ಲಿಮಿಟೆಡ್ ಆಗಿದೆ. ಸೊ ಈ ಎರಡು UI ಬಗ್ಗೆ ನಿಮ್ಗೆ ಅನಿಸ್ತು? ಯಾವ UI ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.